ಹಾಯ್ ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಪ್ಲಸ್ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ವೀಕ್ ಏರ್ ಕೇರಲ್ಲಿ ಏನಿದೆ ಅಂತ ಹೇಳಿದರೆ ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಶಾಂಪೂನ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಸೊ ಈ ಶಾಂಪೂನ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಗೊತ್ತು ತುಂಬಾ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ಏರ್ ಫಾಲ್ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಇದ್ರೂ ಕಡಿಮೆ ಆಗುತ್ತೆ, ನಿಮ್ಮ ಹೇರಲ್ಲಿ ಇಚ್ಚಿನೆಸ್ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದರೆ ಅದೂ ಕಡಿಮೆ ಆಗುತ್ತೆ. ಸೊ ಇಲ್ಲಿ ನೋಡ್ತಿದ್ರೆ ನಾನು ಆಲ್ರೆಡಿ ಇದನ್ನು ಪ್ರಿಪೇರ್ ಮಾಡಿಟ್ಟಿದ್ದೀನಿ. ಸೊ ಇದನ್ನು ಅಪ್ಲೈ ಮಾಡುವಾಗ ನಮ್ಮ ಸ್ಕ್ಯಾಲ್ಪಿಗೆ ಫಸ್ಟು ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸ್ಕ್ಯಾಲ್ಪೇ ಮೇಯ್ನು. ಸೊ ಸ್ಕ್ಯಾಲ್ಪಿಗೆ ಮೇಯ್ನಾಗಿ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಬಿಟ್ಟು ನೀವು ಹೇರ್ನ ವಾಶ್ ಮಾಡ್ಕೋಬೋದು. ಸೊ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ನೀವು ಏರಿಗೆ ಒಂದು ವೇಳೆ ಆಯಿಲ್ ಅಪ್ಲೈ ಮಾಡಿ ಇದನ್ನು ಅಪ್ಲೈ ಮಾಡ್ತಿದ್ದೀರಾ ಅಂತೇಳಿದರೆ ನೀವೇನು ಮಾಡಬೇಕು ಅಂತ ಹೇಳಿದರೆ ತುಂಬ ಆಯಿಲ್ನ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ 1-2 ಸ್ಪೂನಷ್ಟು ಏರ್ ಆಯಿಲ್ನ ಅಪ್ಲೈ ಮಾಡಿದರೆ ಸಾಕಾಗುತ್ತೆ ಹೇರಿಗೆ. ಸೊ ಇದನ್ನು ಅದಾದ ನಂತರ ಇದನ್ನ ಅಪ್ಲೈ ಮಾಡಿ ಹೇರ್ ವಾಶ್ನ ಮಾಡ್ಕೋಬೋದು. ಸೊ ಇದನ್ನು ಪ್ರಿಪೇರ್ ಮಾಡೋದು ಯಾವ ಥರ ಅಂತ ಹೇಳಿದರೆ, ಇಲ್ಲಿ ನೋಡಿದರೆ ನಾನು ಎಲ್ಲ ಒಣಗಿರುವಂಥ ಅಂಟ್ವಾಳ, ನೊರೆಕಾಯಿ ಅಂತ ಹೇಳ್ತಾರೆ, ಅದಾದ ನಂತರ ಇದು ನೆಲ್ಲಿಕಾಯಿ, ನೆಕ್ಸ್ಟ್ ಸೀಗೆಕಾಯಿ ಒಣಗಿರುವಂಥದ್ದು. ಸೊ ಇದಿಷ್ಟು ನಿಮಗೆ ಆನ್ಲೈನ್ ಸ್ಟೋರಲ್ಲಿ ಆರಾಮಾಗಿ ಸಿಗುತ್ತೆ, ಅಥವಾ ಆಯುರ್ವೇದ ಶಾಪ್ಗಳಲ್ಲೂ ಸಿಗ್ಬೋದು. ಇದಿಷ್ಟು ನಾನು ಆನ್ಲೈನಲ್ಲೇ ತರಿಸ್ಕೊಳ್ಳೋದು. ಸೊ ಇದನ್ನು ನಾನು ಒಂದು ಮುಷ್ಟಿಯಷ್ಟು ತೊಗೊಂಡಿದ್ದೀನಿ. ಸೊ ಇದನ್ನು ತೊಗೊಂಡ್ಬಿಟ್ಟು ಈಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ. ಈಗ ಒಂದು ಬೌಲಿಗೆ ಹಾಕ್ಕೊಂಡು ಏನು ಮಾಡಬೇಕು ಅಂತ ಹೇಳಿದರೆ ಚೆನ್ನಾಗಿ ಒಂದು 3 ಟೈಮ್ಸ್ ಆದರೂ ವಾಶ್ ಮಾಡ್ಕೋಬೇಕಾಗುತ್ತೆ. ಯಾಕಂತೇಳಿದರೆ ಇದರಲ್ಲಿ ಸ್ವಲ್ಪ ಧೂಳು ಎಲ್ಲ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟು ನಾನಿಲ್ಲಿ ನೋಡ್ತಿದ್ರೆ ಧೂಳು ಕಾಣಿಸ್ತಿರ್ಬೋದು ನಿಮಗೆ. ನಾನೀಗ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಿದ್ದೀನಿ. ನೀವು ವಾಶ್ ಮಾಡ್ತಾ ಇರುವಾಗಲೇ ಇಲ್ಲಿ ನೀವು ನೊರೆನ ಅಬ್ಸರ್ವ್ ಮಾಡ್ಬೋದು, ಎಷ್ಟು ನೊರೆ ಬರ್ತಿದೆ ಅಂತ. ಸೊ ಈಗ ವಾಶ್ ಮಾಡಿ ಆಯಿತು. ಇದನ್ನು ನೆನೆಯಕ್ಕೆ ಹಾಕ್ತಿದ್ದೀನಿ. ನೈಟು ವಾಶ್ ಮಾಡಿ ಇಟ್ಟು ನೆನೆಯಕ್ಕೆ ಹಾಕಿರೋದು, ಇದು ಬೆಳಗ್ಗೆ. ಸೊ ಒಂದು 6 ಅವರ್ಸ್ ಆದರೂ ನೆನೆಸ್ಬೇಕಾಗುತ್ತೆ ನೀವು. ನೋಡಿ, ಇದು ಮಾರ್ನಿಂಗ್ ನಾನು ಇದ್ರದ್ದು ಏನಿದೆ ನೊರೆಕಾಯಿ ಅದರ ಒಳಗಿರುವಂಥ ಈ ಬೀಜವನ್ನು ಸಪ್ರೇಟ್ವಾಗಿ ತೆಗಿತಿದ್ದೀನಿ. ಈಗ ಇಷ್ಟು ತೊಗೊಂಡ್ರೆ ಸಾಕಾಗುತ್ತೆ, ಬೇರೆ ಏನು ಬಿಡಿಸೋದು ಅವಶ್ಯಕತೆ ಇರಲ್ಲ. ಅದಾದ ನಂತರ ಇದನ್ನೆಲ್ಲ ನೀಟಾಗಿ ಬಿಡಿಸಿ ಆದ ನಂತರ ಏನು ಮಾಡಬೇಕು ಅಂತೇಳಿದರೆ ಚೆನ್ನಾಗಿ ಈ ಥರ ಇಸ್ಕಬೇಕಾಗುತ್ತೆ. ಇದನ್ನು ಇಸ್ಕಿ ಅದರ ನೊರೆ ಅಂಶ ಏನಿದೆ ಅದೆಲ್ಲ ಹೊರಗೆ ಬರಬೇಕು. ಸೊ ಚೆನ್ನಾಗಿ ಈ ಥರ ಮಾಡ್ಕೋಬೇಕಾಗುತ್ತೆ. ಸೊ ಹಾಗೆ ಸೀಗೆಕಾಯಿದೆಲ್ಲ ನೊರೆ ಹೊರಗೆ ಬರುತ್ತೆ. ಸೊ ಇದಾದ ನಂತರ ನೆಕ್ಸ್ಟು ಏನು ಅಂತೇಳಿದರೆ, ಒಂದು ಪಾತ್ರೆ ಗ್ಯಾಸ್ ಮೇಲಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿಟ್ಟು ನೆಕ್ಸ್ಟು ನಾವು ಎಷ್ಟು ನೆನೆಯಕ್ಕೆ ಹಾಕಿದ್ವಲ್ಲ ಒಂದು ಬೌಲಷ್ಟು ನೀರು, ಸೊ ಅದರಷ್ಟೇ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಬೇಕಾಗುತ್ತೆ. ಇಲ್ಲಿ ಆಲ್ಮೋಸ್ಟು ಎಷ್ಟು ನೀರು ಹಾಕಿದ್ದೀನಿ ಅಂತೇಳಿದರೆ ಆಲ್ಮೋಸ್ಟ್ 1.25 ಲೀಟ್ರಷ್ಟು ನೀರು ಹಾಕಿದ್ದೀನಿ. ಸೊ ಇದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಒಂದು 10 ನಿಮಿಷ ಕುದಿಬೇಕಾಗುತ್ತೆ. ಸೊ ಇದು ಆಲ್ಮೋಸ್ಟ್ 1 ಲೀಟ್ರಿಗೆ ಬರೋಷ್ಟು ಕುದಿಸ್ಕೋಬೇಕಾಗುತ್ತೆ. ಸೊ ಚೆನ್ನಾಗಿ ಕುದ್ದ ನಂತರ ಇದನ್ನು ಆಫ್ ಮಾಡಿ ಫುಲ್ ತಣ್ಣಗಾಗೋಕ್ಕೆ ಬಿಡಬೇಕು. ಫುಲ್ಲು ತಣ್ಣಗಾದ ನಂತರ ನಾವು ಇದನ್ನು ಸೋಸ್ಕೋಬೇಕಾಗುತ್ತೆ. ಫಸ್ಟು ಈಗ ನಾನು ಒಂದು ಬಟ್ಟೆಲಿ ಹಾಕಿ ಸೋಸ್ಕೊತೀನಿ. ಇಲ್ಲಿ ನೋಡಿ, ಈ ಥರ ಒಂದು ಬಟ್ಟೆನ ಹಾಕಿಬಿಟ್ಟು ಸೋಸ್ಕೊತೀನಿ. ಸೊ ಈ ಥರ ಮಾಡೋದ್ರಿಂದ ಸೋಸ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ನನಗೆ. ಸೊ ಹಾಗಾಗಿ ನಾನು ಇದರಲ್ಲೇ ಸೋಸ್ಕೊಳ್ತಿದ್ದೀನಿ. ಸೊ ನೆಕ್ಸ್ಟ್ ನೀವು ನೋಡ್ತಿದ್ರೆ ಇಲ್ಲಿ ಏನು ಉಳಿದಿದೆಯಲ್ಲ ಸೀಗೆಕಾಯಿ ಅಥವಾ ನೆಲ್ಲಿಕಾಯಿ ಎಲ್ಲ, ಅದನ್ನು ಮತ್ತೆ ಇನ್ನೊಂದು ಟ್ರಿಪ್ಪು ಸೋಸ್ಕೋಬೇಕಾಗುತ್ತೆ. ಫಸ್ಟು ಈ ನೀರನ್ನ ನಾವು ಸೋಸ್ಕೊಂಬಿಡೋಣ. ಸೊ ಈ ಶಾಂಪೂನ ನೀವು ಅಟ್ಲೀಸ್ಟ್ ಒಂದು 3 ವೀಕ್ಸ್ ತನಕನೂ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ನೀವು ಫ್ರಿಜ್ಜಲ್ಲಾದರೂ ಸ್ಟೋರ್ ಮಾಡ್ಬೋದು, ಅಥವಾ ಹೊರಗಡೆನೇ ಇಟ್ಟು ಸ್ಟೋರ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಈಗ ನೋಡಿದರೆ ಇನ್ನೇನು ಉಳಿದಿತ್ತು ಅದನ್ನೆಲ್ಲ ಹಾಕಿ ಈ ಥರ ಇದನ್ನು ಸೋಸ್ಕೋಬೇಕಾಗುತ್ತೆ. ಅದರಲ್ಲಿ ಎಷ್ಟು ನೊರೆ ಇದೆ ಅದೆಲ್ಲ ತಗೊಳ್ಬೇಕಾಗುತ್ತೆ. ಸೊ ಇದಾದ ನಂತರ ನಿಮಗೆ ಮೇಯ್ನಾಗಿ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತ ಹೇಳಿದರೆ, ನೀವು ಇದನ್ನು ಬೇಯಿಸ್ಕೊಳ್ಳೇಬೇಕು. ನೀವು ಹಾಗೆ ಇದನ್ನು ಉಪಯೋಗಿಸೋಕ್ಕಾಗಲ್ಲ, ಆವಾಗ ನಿಮ್ಮ ಹೇರು ರಫ್ ಆಗುತ್ತೆ. ನೀವು ಈ ಥರ ಬೇಯಿಸ್ಬಿಟ್ಟು ಇದನ್ನು ಸಪ್ರೇಟಾಗಿ ತೆಗೆಯುವಾಗ ನಿಮಗೆ ಹೇರ್ ರಫ್ ಆಗೋಲ್ಲ. ಸೊ ಇಲ್ಲಿ ಏನು ಉಳಿದಿದೆ ನೆಕ್ಸ್ಟು ಸೋಸ್ಬಿಟ್ಟು ಇದನ್ನು ನೀವು ಪಾತ್ರೆ ವಾಶ್ ಮಾಡೋಕ್ಕೆ ಅಥವಾ ಪೂಜೆ ಐಟಮ್ಸ್ ಏನೇನಿರುತ್ತೆ ಅದನ್ನ ವಾಶ್ ಮಾಡೋಕ್ಕೆ ಯೂಸ್ ಮಾಡ್ಕೊಬೋದು. ನೆಕ್ಸ್ಟು ಇಲ್ಲಿ ನೋಡಿದರೆ ಶಾಂಪೂನ ನಾನು
ಒಂದು ಬೌಲಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ. ಇದ್ರ ಜೊತೆ ನಾನೀಗ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವು ಕಡಲೆ ಹಿಟ್ಟು ಅಥವಾ ಹೆಸ್ರು ಕಾಳು ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ಸೊ ಇದೆರಡರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ಕೊಳ್ಳಿ. ಏರ್ ವಾಶ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಕ್ಲೆನ್ಸ್ ಮಾಡಿಕೊಡುತ್ತೆ. ಶಾಂಪೂಗಿಂತ ಎಷ್ಟು ಬೆಟರಾಗಿ ಏರ್ನ ತುಂಬ ಚೆನ್ನಾಗಿ ಕ್ಲೆನ್ಸ್ ಮಾಡುತ್ತೆ. ನಿಮ್ಮ ಹೇರಲ್ಲಿ ನೊರೆ ಬರಲ್ಲ ಅಂತ ಅಷ್ಟೇ ಬಿಟ್ಟರೆ ಹೇರು ತುಂಬಾ ಚೆನ್ನಾಗಿ ಕ್ಲೆನ್ಸ್ ಆಗುತ್ತೆ. ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಿ ನೋಡಿ. ಕೆಮಿಕಲ್ ಫ್ರೀ ಆಗಿರುವಂಥ ಶಾಂಪೂನ ಆರಾಮಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಹಾಗೆ ಹೆಲ್ತಿ ಆಗಿರೋ ಏರ್ನ ನಾವು ಪಡ್ಕೋಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಇದೇ ಥರ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.